ಸಾರ ಅಬುಬಕರ್ ಕನ್ನಡ ನೆಲದಲ್ಲಿ ಜೀವಂತ ಲೇಖಕಿಯು, ಪ್ರಖ್ಯಾತ ಚಿಂತಕಿಯು. 1936ರಲ್ಲಿ ಕಾಸರಗೋಡಿನಲ್ಲಿ ಕತೆಗಾತಿ ಜನಿಸಿದಳು, ಪ್ರಖ್ಯಾತಿ ಪಡೆದಿದಳು. ಸಾರ ಅಬುಬಕರ್ ಕನ್ನಡ ನೆಲದಲ್ಲಿ ಜೀವಂತ ಲೇಖಕಿಯು, ಪ್ರಖ್ಯಾತ ಚಿಂತಕಿಯು. ಚಂದ್ರಗಿರಿಯ ತೀರದಲ್ಲಿ ಕದನ ವಿರಾಮ ವಜ್ರಗಳು, ಸಹನ ಸುಳಿಯಲಿ ಸಿಕ್ಕವರು ತಳವೊಡೆದ ದೋಣಿಯಲಿ. ಖ್ಯಾತ ಕಾದಂಬರಿ ರಚಿಸಿದರು, ಪ್ರಖ್ಯಾತ ಲೇಖಕಿ ಎನಿಸಿದರು. ಶ್ರೇಷ್ಠರಾಗಿಗರು ನಾಡಲಿ ಶ್ರೇಷ್ಠರಾಗಿಗರು. ಸಾರ ಅಬುಬಕರ್ ಕನ್ನಡ ನೆಲದಲ್ಲಿ ಜೀವಂತ ಲೇಖಕಿಯು, ಪ್ರಖ್ಯಾತ ಚಿಂತಕಿಯು. ಪಯಣ ಕೆಡ್ಡ ಚಪ್ಪಲಿಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು. ಕತೆಗಾರ್ತಿಯ ಕಥಾ ಸಂಕಲನ, ಅಪರೂಪದ ಕಥಾ ಲೇಖಕಿಯು. ನೃಪತುಂಗ ಪ್ರಶಸ್ತಿಯನ್ನು ಪಡೆದಂತ ಲೇಖಕಿಯು, ನಾಡಿನ ಖ್ಯಾತ ಲೇಖಕಿಯು. ಸಾರ ಅಬುಬಕರ್ ಕನ್ನಡ ನೆಲದಲ್ಲಿ ಜೀವಂತ ಲೇಖಕಿಯು, ಪ್ರಖ್ಯಾತ ಚಿಂತಕಿಯು, ಪ್ರಖ್ಯಾತ ಚಿಂತಕಿಯು. ಮಾದೇವಾ ಮಾದೇವಾ ಮಾದೇವಾ, ಹಾಡು ಮಾತಿನ ಧ್ವನಿ ಶಕ್ತಿಯ ಎತ್ತರಿಸಿದ ಶಬ್ದ ಶಿಲ್ಪಿ ದೇವನೂರರು. ಆಡು ಮಾತಿನ ಧ್ವನಿ ಶಕ್ತಿಯ ಎತ್ತರಿಸಿದ ಶಬ್ದ ಶಿಲ್ಪಿ ದೇವನೂರರು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರವರ ಪುತ್ರರು. ಮಹಾದೇವರವರು ದೇವನೂರಲ್ಲಿ ಜನಿಸಿದರು. ಹಾಡು ಮಾತಿನ ಧ್ವನಿ ಶಕ್ತಿಯ ಎತ್ತರಿಸಿದ ಶಬ್ದ ಶಿಲ್ಪಿ ದೇವನೂರರು. 1948ರಲ್ಲಿ ಹುಟ್ಟಿದ ಮಹಾದೇವ ದಲಿತ ಬಂಡಾಯ ವಾಗ್ಮಯವಾ ಒಲವಿಂದ ಬರೆದ ಹಾಡು ಮಾತಿನ ಧ್ವನಿ ಶಕ್ತಿಯ ಎತ್ತರಿಸಿದ ಶಬ್ದ ಶಿಲ್ಪಿ ದೇವನೂರರು. ನಂಬಿಕೆಯ ನೆಂಟ ಒಡಲಾಳ ದ್ಯಾವನೂರು. ನೋಡು ಮತ್ತು ಕೂಡು ಕೃತಿಗಳನ್ನು ಕನ್ನಡಕ್ಕೆ ನೀಡಿದ ಹಾಡು ಮಾತಿನ ಧ್ವನಿ ಶಕ್ತಿಯ ಎತ್ತರಿಸಿದ ಶಬ್ದ ಶಿಲ್ಪಿ ದೇವನೂರರು. ಗಾಂಧಿ ಮತ್ತು ಮಾವೋ ಎದೆಗೆ ಬಿದ್ದ ಅಕ್ಷರ, ಕುಸುಮ ಬಾಲೆ ಕಾದಂಬರಿಯ ನಾಡಿಗೆ ತಂದ ಹಾಡು ಮಾತಿನ ಧ್ವನಿ ಶಕ್ತಿಯ ಎತ್ತರಿಸಿದ ಶಬ್ದ ಶಿಲ್ಪಿ ದೇವನೂರರು. ಕರ್ನಾಟಕ ರಾಜ್ಯೋತ್ಸವ ಕೇಂದ್ರದ ಅಕಾಡೆಮಿ ಭಾರತೀಯ ಭಾಷಾ ಬಹುಮಾನ
ಮಹದೇವರೊಲಿಗು ಬಂತು ಹಾಡು ಮಾತಿನ ಧ್ವನಿ ಶಕ್ತಿಯ. ಛತ್ತರಿಸಿದ ಶಬ್ದ ಶಿಲ್ಪಿ ದೇವನೂರರು. ಮಾದೇವಾ ಮಾದೇವಾ ಮಾದೇವ 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 ಮಾದೇವ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನದಿಯಲ್ಲಿ ಹಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಹಸುರಾಗೆ ಸಾ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು. ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆ ಬಿಸಿಲು. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನದಿಯಲ್ಲಿ ಆ ಶ್ರೀಜರ ಶಾಲಿವನದ ಗಿಳಿಯದೆ ಬಣ್ಣದ ನೋಟ. ಅದರಡೆಯಲಿ ವನದಂಚಲಿ ಕೊನೆವೆತ್ತ ಅಡಿಕೆಯ ತೋಟ. ಅದು ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ. ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ ಕಾಣೆ ಕಾಣೆ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನದಿಯಲ್ಲಿ ಹಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು. ಹಕ್ಕಿಯ ಕೊರಲಿಂಪು ಹಸುರು ಹಸುರಿಳೆಯ ಉಸಿರು. ಹಸುರತ್ತಲು ಹಸುರಿತ್ತಲು ಹಸುರೆತ್ತಲು ಕಡಲಿನಲ್ಲಿ ಹಸುರು ಕಟ್ಟಿತೋ ಕವಿಯಾತ್ಮಂ ಹಸುರು ನೆತ್ತಲು. ಒಡಲಿನಲ್ಲಿ 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 ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ. ಅರ್ಥವಾಯ್ತಾ? ಈಗ ಹೇಳಿದ್ದಲ್ಲ 3 ಚಟುವಟಿಕೆ. ಕವಿ ಪರಿಚಯ, 2 ಕವಿ ಪರಿಚಯ ಮಾಡಿಕೊಟ್ಟೆ. ಹಾಗೆ ಕುವೆಂಪುರವರು ಬರೆದಂತ ಹಸುರು ಪದ್ಯ ಇದೆಯಲ್ಲ, ಇದು 3 ಮಾರ್ಕ್ಸ್ ಸಿಗುತ್ತೆ. ಇದರಲ್ಲಿ 3 ಮಾರ್ಕ್ಸ್ ಅಲ್ಲಿ ಆ ಪಾಠದ ಮೇಲೆ ಇಟ್ಟಿರೋದು 3 ಮಾರ್ಕ್ಸ್. ಅದರಲ್ಲಿ ಸಂದರ್ಭ ಕೇಳ್ಬೋದು ಅಥವಾ ಕವಿ ಪರಿಚಯವನ್ನ ಕೇಳ್ಬೋದು. ಸಂದರ್ಭ ಕವಿ ಪರಿಚಯ ಎರಡನ್ನೂ ನೀವು ಗಟ್ಟಿ ಮಾಡ್ಕೊಂಡಿದ್ರೆ ಆನಂದವಾಗಿ 3 ಅಂಕಗಳನ್ನು ತೆಗೆದುಕೊಳ್ಬಹುದು. ಮಕ್ಕಳೇ, ಎಲ್ಲ ಊಟ ಮಾಡಿ ಬಂದಿದ್ದೀರಿ, ಅನಂತವಾಗಿ ಕೂತ್ಕೊಂಡು ಇನ್ನು ಉಳಿದಂತ ಸಮಯವನ್ನ ಕಳೀರಿ. ಜ್ಞಾನ ಅನ್ನುವಂಥದ್ದು ಇದೆಯಲ್ಲ, ಕಲಿಯೋದು ಅನ್ನುವಂಥದ್ದು ಇದೆಯಲ್ಲ, ಇದೊಂದು ರೀತಿ ಅಡಿಗೆ ಮಾಡಿದ ಹಾಗೆ. ಜ್ಞಾನದ ಅಡಿಗೆ ಅಂತ ಕರೀತಾರೆ ಇದನ್ನ. ಜ್ಞಾನದ ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ರೆ, ಊಟ ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಅನ್ನ ಆಗ್ಬೋದು, ಸಾಂಬಾರ್ ಆಗ್ಬೋದು ಇತ್ಯಾದಿ. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಏನು ಏನ್ ಬೇಕು? ನೀರಿದ್ರೆ ಅನ್ನ, ನೀರಿದ್ರೆ ಅಡಿಗೆ ಆಗ್ಬಿಡ್ತದ? ಇಲ್ಲ.
ಅಕ್ಕಿ ಬೇಳೆ ಏನು ಏನು ಖಾರದ ಪುಡಿ ತರಕಾರಿ ಇತ್ಯಾದಿ ಇತ್ಯಾದಿಗಳು ಏನಿದ್ರು ಅಡಿಗೆ ಆಗಲ್ಲ. ಬಹಳ ಮುಖ್ಯವಾಗಿ ಬೇಕಾಗಿರೋದು ಬುದ್ಧಿ. ಬುದ್ಧಿ ಅಂತಾರೆ, ಬುದ್ಧಿ ಕಟ್ಕೊಂಡು ಅಡಿಗೆ ಮಾಡಕ್ಕಾಗತ್ತಾ? ಗ್ಯಾಸ್ ಅದು ಒಲೆ ಮುಖ್ಯ ಅಲ್ವಾ? ಹೇಳಿದ್ರ ದೊಡ್ಡ ಒಲೆ ಮುಖ್ಯ. ಒಲೆ ಈಗ ಎಲ್ಲಾ ಕಡೆ ಗ್ಯಾಸ್ ಬಂದ್ಬಿಟ್ಟಿದೆ. ಹಿಂದೆ ಮಣ್ಣಿನ ಹೊಲೆ ಇರ್ತಿತ್ತಲ್ಲ, ಅದು ಹೇಗಿತ್ತು ಅಂತ ಹೀಗೆ ಅಲ್ಲಿ 3 ಗುಪ್ಪೆಗಳಿದ್ವು, ಗುಂಡು ಗುಂಡು ಅಲ್ವಾ? ಆ 3 ಗುಂಡಿನ ಮೇಲೆ ಪಾತ್ರ ನೀಟಾಗಿ ಕೂತ್ಕೋಬೇಕು, ಆಗ ಅಡಿಗೆ ಸರಿಯಾಗಿ ಆಗುತ್ತೆ. ಒಂದು ಗುಂಡು ಬಿದ್ದೋದ್ರೆ ನೀವು ಪಾತ್ರೆ ಇಟ್ಟರೆ ಏನಾಗುತ್ತೆ? ಅದು ಕೂತ್ಕೊಳ್ಳಲ್ಲ. ಆದ್ರಿಂದ ಆ 3 ಗುಪ್ಪೆ ಅಥವಾ 3 ಗುಂಡುಗಳು ಕೂಡ ಬಹಳ ಮುಖ್ಯ. ಆ 3 ಗುಂಡು ಇದ್ದು ಅದ್ರ ಮೇಲೆ ಪಾತ್ರೆ ಸರಿಯಾಗಿ ಕೂತ್ಕೊಂಡ್ರೆ ಅಡಿಗೆ ಚೆನ್ನಾಗಿ ಆಗ್ತದೆ. ಆ 3 ಗುಂಡು ಬೇರೆ ಯಾರು ಅಲ್ಲ, ಒಂದು ವಿದ್ಯಾರ್ಥಿಗಳು, ಇನ್ನೊಂದು ಶಿಕ್ಷಕರು, ಇನ್ನೊಂದು ಪೋಷಕರು. ವೆರಿ ಗುಡ್, ಪೋಷಕರು. ಈ ಮೂರು ಅಂಶಗಳು ಸರಿಯಾಗಿದ್ದಾಗ ಮಾತ್ರ ಜ್ಞಾನದ ಅಡಿಗೆ ಬಹಳ ಚೆನ್ನಾಗಿ ಆಗ್ತದೆ. ಯಾರ ಮನೆಯಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳು ಚೆನ್ನಾಗಿ ಓದೋದನ್ನ ಆಸೆ ಪಡೋದಿಲ್ಲ? ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಮುಂದೆ ತಮ್ಮ ಬದುಕಿನಲ್ಲಿ ಸ್ವಂತ ಕಾಲ ಮೇಲೆ ತಾವು ನಿಂತ್ಕೊಳ್ಳಿ ಅನ್ನೋದನ್ನ ಆಸೆ ಪಡ್ತಾರೆ. ಅಂತ ಪೋಷಕರು ಮಕ್ಕಳ ಕಲಿಕೆಗೆ ಬಹಳ ಪೂರಕವಾಗಿರ್ತಾರೆ. ಬರೀ ಪೋಷಕರ ಆಸೆ ಪಟ್ಟರೆ ಸಾಲದು, ಆ ಪೋಷಕರ ಆಸೆಯನ್ನ ಈಡೇರಿಸಬೇಕಾದವ್ರು ಯಾರು? ವಿದ್ಯಾರ್ಥಿಗಳು. ನೀವು ಈಡೇರಿಸಬೇಕು. ನೀವು ಈಡೇರಿಸಬೇಕು ಅಂತ ಹೇಳಿದ್ರೆ ನಿಮ್ಮ ನಡೆ, ನಿಮ್ಮ ಅಭ್ಯಾಸ, ನಿಮ್ಮ ಹುರುಪು ಹುಮ್ಮಸ್ಸು ಹೇಗಿರ್ಬೇಕು? ಸೋತ ಮುಖ ಬಿಟ್ಕೊಂಡು ಹರಳೆಣ್ಣೆ ಮುಖ ಮಾಡ್ಕೊಂಡು ತರಗತಿನಲ್ಲಿ ಕೂತ್ಕೊಂಡು ಸಪ್ಪೆ ಮೋರೆ ಹಾಕೊಂಡ್ರೆ ಆಗತ್ತಾ? ಇಲ್ಲ. ಅಭ್ಯಾಸ ಮಾಡಬೇಕು, ಹುರುಪಿನಿಂದ ಅಭ್ಯಾಸ ಮಾಡಬೇಕು. ಅಂತ ಅಭ್ಯಾಸ ನಿಮ್ಮಲ್ಲಿ ಇರಬೇಕು. ಇದ್ರ ಜೊತೆಗೆ ಅಮ್ಮ ಸಾಕು, ನೀನು ಹೇಳೋದನ್ನ ಕೇಳೋ ಅಥವಾ ನಾನು ಹೇಳೋದನ್ನ ಕೇಳ್ತೀಯ? ಪೋಷಕರು ಕೂಡ ಉತ್ಸಾಹದಿಂದ ಇದ್ದಾರೆ, ಕಲಿಯ ಮಗುವ ಕೂಡ ಉತ್ಸಾಹದಿಂದ ಇದೆ. ಮತ್ತೆ ನಮ್ಮ ಶಿಕ್ಷಕರು ಇದ್ದಾರಲ್ಲ, ಅಹರ್ನಿಶಿ ಆಗಲಿರುಳೆನ್ನದೆ ತಮ್ಮ ತನು ಮನ ಧನಗಳನ್ನ ನಿಮಗಾಗಿ ಅರ್ಪಿಸಿ ಯಾವಾಗಲೂ ನಿಮ್ಮ ಚಿಂತನೆಯಲ್ಲೇ ಕಾಲಹರಣ ಮಾಡ್ತಾರೆ. ಹೇಗೆ ಶಬರಿ ರಾಮನಿಗಾಗಿ ಕಾಯ್ತಾ ಇರ್ತಾಳೋ, ನಿಂತಲ್ಲಿಯೇ ನಾ ನಿಂತಿರುವೆ ರಾಮ ನೀನೆಂದೈ ತರುವೆ, ನೀನಿಗುದೆಲ್ಲೋ ಲಾರಿಯೇ ನಿನ್ನೆಡೆಗೈದುವ ಬಳಿಯರಿಯೇ, ನಿಂತಲ್ಲಿಯೇ ನಾ ನಿಂತಿರುವೆ ರಾಮ ನೀನೆಂದೈ ತರುವೆ. ಎಲ್ಲಿ ಕಾಣ್ತೀರಿ ಸಾಲುಗಳನ್ನ? ಶಬರಿಯಲ್ಲಿ. ಹಾಗೆ ಶಬರಿ ಹೇಗೆ ರಾಮನಿಗಾಗಿ ಕಾಯ್ಕೊಂಡಿದ್ದೋ ಹಾಗೆ ನಮ್ಮ ಶಿಕ್ಷಕರು ನಿಮ್ಮ ಪ್ರಗತಿಯ ಬಗ್ಗೆ ಹಾಗೇ ಕಾಯ್ತಾ ಇರ್ತಾರೆ. ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಹೇಳ್ತಾ ಇರ್ತೇನೆ, ನಿಮ್ಮಲ್ಲಿ ಧೈರ್ಯಶಾಲಿಗಳಾಗಬೇಕು. ಹಿಂಜರಿಕೆಯ ಮನೋಭಾವವನ್ನ ನೀವು ಬೆಳೆಸ್ಕೊಳ್ಬಾರ್ದು ಯಾವತ್ತೂ. ನಿಮ್ಮ ಹಣೆ ಬರಹವನ್ನ ನಿರ್ಧಾರ ಮಾಡಿಕೊಳ್ಳುವಂತ ಶಕ್ತಿ ನಿಮ್ಮಲ್ಲೇ ಇದೆ. ಅದಕ್ಕೆ ಬೇಕಾಗ್ತಕ್ಕಂಥ ಆತ್ಮವಿಶ್ವಾಸ ಮತ್ತೆ ಆ ನಿರ್ಭಯತೆಯನ್ನ ಕಟ್ಕೊಳ್ಳುವಂಥದ್ದು, ಬೆಳೆಸ್ಕೊಳ್ಳುವಂಥದ್ದು ನಿಮ್ಮಲ್ಲೇ ಇದೆ. ಆ ಅಧೀರತೆ ಅನ್ನುವಂಥದ್ದು ಅಥವಾ ಕೀಳಿರಿಮೆ ಅನ್ನುವಂಥದ್ದು ನಿಮ್ಮನ್ನ ಹಿಂದೆ ತಳ್ಳುತ್ತೆ. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ಯಾವ ಮಗು ಚೆನ್ನಾಗಿ ಓದ್ಕೊಂಡು 100 ಅಂಕ ಪಡ್ಕೊಂಡು ಮುಂದೆ ಬರ್ತಾ ಇರ್ತಾನೋ ಅವನೇ ಶಕ್ತಿವಂತ. ಯಾವ ಮಗು ಓದ್ತೇನೆ ಏನು ಮಾಡ್ತೇನೆ ಎಲ್ಲರಿಂದ ಚೀತು ಅಂತ ಅನ್ನಿಸ್ಕೊಂಡು ಇವನು ಪ್ರಯೋಜನ ಇಲ್ಲ ಬುದ್ಧಿವಂತನಲ್ಲ ಅಂತ ಅನ್ನಿಸ್ಕೊಳ್ತಾನೋ ಅಂತವನು ಸಾವಿಗೆ ಸಮಾನ. ದುರ್ಬಲತೆ, ಆ ದುರ್ಬಲತೆ ನಿಮ್ಮಲ್ಲಿ ಅಂತ ದುರ್ಬಲತೆ ಇದ್ರೆ ಇವತ್ತೇ ತೆಗೆದುಬಿಡಿ. ಇನ್ನೂ 56 ದಿನಗಳಿವೆ. ಈ 56 ದಿನಗಳಲ್ಲಿ ಬೇಕಾದಷ್ಟನ್ನ ಮಾಡಬಹುದು. ಒಬ್ಬ ಬುದ್ಧಿವಂತರಿಗೆ ಹೇಳಿದ್ರಂತೆ, ನೀನು ಕೆಲವು ವರ್ಷಗಳಲ್ಲಿ ನೀನು ಹೋಗ್ಬಿಡ್ತೀಯ, ಹೆಚ್ಚು ಬಂದ್ರೆ ಒಂದು 6 ತಿಂಗಳು ಬದುಕೋದು ಹೆಚ್ಚು ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ಏನ್ ಮಾಡ್ದ ಅಂದ್ರೆ ಆವತ್ತಿಂದ ತನ್ನ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಂಡಂತೆ.
ತನ್ನ ನಡೆ ನುಡಿ ಆಹಾರ ಇತ್ಯಾದಿ ಇತ್ಯಾದಿ ಅವನ ಚಿಂತನೆಗಳು ಆಲೋಚನೆಗಳು ಎಲ್ಲವನ್ನ ಬದಲಾಯಿಸಿಕೊಂಡಂತೆ ಅವನ ಜೀವನ ಶೈಲಿಯೇ ಬದಲಾದ ಮೇಲೆ ಅವನು 94 ವರ್ಷದ ತನಕ ಬದುಕಿದ್ದಂತೆ. ಹಾಗೆ ನೀವು ಇದುವರೆಗೆ SSLCಯಲ್ಲಿ ಏನು ಓದಿಲ್ಲ, ಏನು ಮಾಡಿಲ್ಲ, ನಾನೇನು ಕಲಿತೇ ಇಲ್ಲ, ಈಗ ಕಡಿಮೆ ಕಡಿಮೆ ಅಂಕ ತೆಗೆದುಕೊಳ್ತಾ ಇದ್ದೇನೆ ಅನ್ನುವಂತ ಕೀಳಿರಿಮೆ, ಹಿಂಜರಿಕೆ ಅಥವಾ ಭಯ ನಿಮ್ಮಲ್ಲಿದ್ರೆ ಅದನ್ನ ಕಿತ್ತು ಹಾಕಿ ಇವತ್ತೇ ಸಿದ್ಧರಾಗಿ ನೀವು ಅಭ್ಯಾಸ ಮಾಡಿ. ಇನ್ನೂ ಬೇಕಾದಷ್ಟು ಅವಕಾಶ ಇದೆ. ಹುಟ್ಟಿದ್ರೆ ಅಭಿಮನ್ಯುವನ ಆಗಿರ್ಬೇಕು. 16-17 ವರ್ಷದ ಅಭಿಮನ್ಯು ಚಕ್ರವ್ಯೂಹದಲ್ಲಿ ದ್ರೋಣಾಚಾರ್ಯರು ಅವರ ಮುಂದೆ ಎಂತ ಸಾಹಸವನ್ನು ತೋರಿಸಿದ. ಹಾಗೆ ನೀವು ಕೂಡ ನಿಮ್ಮ ಶಿಕ್ಷಕರಿಗೆ ಹೇಳ್ಬೇಕು, ಮೇಡಮ್ ಸರ್ ನೀವು ಯೋಚನೆ ಮಾಡಬೇಡಿ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಓದ್ತೇನೆ, ಖಂಡಿತವಾಗಿ ನಾನು ಪಾಸ್ ಆಗ್ತೇನೆ, ಒಳ್ಳೆ ಅಂಕವನ್ನು ತೆಗೆದು ನಿಮ್ಗೆ ಒಳ್ಳೆ ಹೆಸರು ತರ್ತೇನೆ ಅನ್ನುವಂತ ಭರವಸೆಯನ್ನ ನೀವು ಅವ್ರಿಗೆ ಕೊಡಬೇಕು. ಗುರುಗಳು ಅಂತ ಹೇಳಿದ್ರೆ ಶಿಕ್ಷಕನ ವಿದ್ಯಾರ್ಥಿಯ ಸೋಲಿನಲ್ಲೂ ಕೂಡ ಗೆಲುವನ್ನು ತಂದು ಕೊಡ್ತಕ್ಕಂಥವ್ರು ಗುರುಗಳು. ಅವ್ರಿಗೆ ಗೊತ್ತಿದೆ ಯಾವ ವಿದ್ಯಾರ್ಥಿಯ ಹೇಗೆ ಹೇಳಿದ್ರೆ ಅವನು ಬೆಳಿತಾನೆ, ಕಲಿತಾನೆ, ಯಾವ ವಿದ್ಯಾರ್ಥಿಗೆ ಹೇಗೆ ಹೇಳಿದ್ರೆ ಅವಳು ಮತ್ತಷ್ಟು ಅಂಕವನ್ನು ತೆಗೆದುಕೊಳ್ತಾಳೆ. ಕೆಲವು ಮಕ್ಕಳು 90ರಲ್ಲಿ ನಿಂತು ಹೋಗ್ಬಿಟ್ಟಿರ್ತಾರೆ, 90 ಅಂಕವನ್ನು ಪಡ್ಕೊಳ್ಳೋದ್ರಲ್ಲಿ ನಿಂತು ಹೋಗ್ಬಿಟ್ಟಿರ್ತಾರೆ. 90 ಅಂಕ ತಗೊಳ್ಳೋದು. ಆಗ ಅಂತಹ ಮಗುವಿಗೆ ಶಿಕ್ಷಕನ ಗೊತ್ತು ಏನು ಹೇಳಿದ್ರೆ ಆ ಮಗು ಆ ಹಂತಕ್ಕೆ ಬರ್ತಾನೆ ಅಂತ ಹೇಳಿ. ಆಗ ಅದನ್ನ ಹೇಳೋದಕ್ಕೆ ಅವ್ರು ಮುಂದಾಗ್ತಾರೆ. ಮಕ್ಕಳೇ, ಒಂದು ಮಾತು ಹೇಳ್ತೇನೆ, ವಿದ್ಯಾರ್ಥಿ ಕಿವುಡ, ವಿದ್ಯಾರ್ಥಿಗೆ ಮಾತೇ ಬರ್ತಾ ಇಲ್ಲ. ಆ ವಿದ್ಯಾರ್ಥಿ ಕಳೆದ ಪರೀಕ್ಷೆನಲ್ಲಿ, ಕಳೆದ ಎಕ್ಸಾಮಿನೇಷನ್ ಅಲ್ಲಿ 625ಕ್ಕೆ 616 ಅಂಕ ತಗೊಂಡ. ನೋಡ್ರಿ, ಚಪ್ಪಾಳೆ ಬರಬಾರ್ದ? ಯಾಕೆ ಚಪ್ಪಾಳೆ ಬರ್ಬೇಕು ಹೇಳಿ? ಯಾಕೆ ಬರ್ಬೇಕು ಹೇಳಿ? ಕಿವಿ ಕಿವುಡು, ಮಾತಾಡಲ್ಲ, ಆದ್ರೆ ಕಣ್ಣುಗಳು ಚೆನ್ನಾಗಿವೆ, ಹೇಳೋದನ್ನ ಗ್ರಹಿಸ್ಕೊಳ್ತಾನೆ, ಆರಾಮಾಗಿ ಬರೀತಾನೆ. ಅವಳ ಛಲ ಇದೆಯಲ್ಲ, ಅವನ ಛಲ ಇದೆಯಲ್ಲ, ಅದು ನಮಗೆ ಮಾದರಿಯಾಗಬೇಕು. ಕಿವುಡಾಗಿ ಮಾತು ಬಾರ್ದೇನೆ 625ಕ್ಕೆ 614 ತಗೊಂಡ್ರಲ್ಲ. ಇನ್ನೊಬ್ಬ ವಿದ್ಯಾರ್ಥಿ ಅಥವಾ ಯಶೋಗಾತಿಯನ್ನು ಕೇಳಬೇಕು ನೀವು. ಅವನಿಗೆ ಕೈಗಳಿಲ್ಲ, ಕಾಲುಗಳಲ್ಲಿ ಮಾತ್ರ ಸಾಧನೆಯನ್ನು ಮಾಡ್ತಕ್ಕಂಥದ್ದು. ಕಾಲಿನಲ್ಲೇ ಪರೀಕ್ಷೆ ಬರೆದು 625ಕ್ಕೆ 576 ಅಂಕಗಳನ್ನ ತೆಗೆದುಕೊಂಡ ಅವನು. ನೋಡಿ, ನಾವು ಎರಡು ಕೈ ಚೆನ್ನಾಗಿದೆ, ಕಣ್ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿದೆ, ಮಾತಾಡ್ತೀವಿ, ಕೇಳಿಸ್ಕೊತೀವಿ, ಎಲ್ಲ ಶಕ್ತಿಯು ನಮ್ಮಲ್ಲಿ ತುಂಬಿದೆ. ಆದ್ರೆ ಅವನಲ್ಲಿದ್ದಂತಹ ಆ ಆತ್ಮವಿಶ್ವಾಸ, ಆ ಧೈರ್ಯ, ಆ ಅಭ್ಯಾಸ, ಇವು ನಮ್ಮಲ್ಲಿ ಕೊರತೆಯಾಗಿದೆ. ಅದನ್ನ ನಾವು ತುಂಬಿಕೊಳ್ಳೋದ್ರ ಮೂಲಕ ನಾವು ಮುಂದುವರಿಬೇಕು. ವಿದ್ಯಾರ್ಥಿಗಳೇ, ನೀವು ಬಾಣದ ಸ್ವರೂಪ, ನೀವೆಲ್ಲ ಬಾಣ, ನೀವೆಲ್ಲ ನಮಗೆ ಪಾಶುಪತಾಸ್ತ್ರದ ಸಮಾನ. ನಿಮ್ಮನ್ನ ಕೈಯಲ್ಲಿ ಇಟ್ಕೊಂಡಿದ್ದೇವೆ ನಾವು. ನಮ್ಮ ಆಸೆ ಒಂದೇ, ಇಡೀ ಮಧುಗಿರಿ ತಾಲೂಕು ಅಥವಾ ಮಧುಗಿರಿ ಜಿಲ್ಲೆ ಏನಿದೆ, ಈ ಜಿಲ್ಲೆಯಲ್ಲಿ ಈ ವರ್ಷ ಇಡೀ ರಾಜ್ಯಕ್ಕೆ ಒಳ್ಳೆಯ ಫಲಿತಾಂಶವನ್ನು ನೀವು ಕೊಡಬೇಕು ಅನ್ನುವಂತ ಬಾಣಗಳು ನೀವು. ಒಂದು ಕಡೆ ಪೋಷಕರು, ಬಿಲ್ಲಿನ ಒಂದು ಕಡೆ ಪೋಷಕರು, ಬಿಲ್ಲಿನ ಇನ್ನೊಂದು ಕಡೆ ಶಿಕ್ಷಕರು. ನಿಮ್ಮನ್ನ ಬಾಣವಾಗಿ ಹಿಡಿದು ನಾವು ಎಳೆದು ಅಕರಣ ಅಂತ ಎಳೆದು ಬಿಡ್ತಾ ಇದ್ದೇವೆ. ನಿಮ್ಮ ಗುರಿಯಲ್ಲಿ ಮುಟ್ಟಬೇಕು. ವೆರಿ ಗುಡ್ ಜಾಣ. 625ಕ್ಕೆ 625 ತಗೊಳ್ಳುವಂತ ಹೋಗ್ಬೇಕು. ಅಥವಾ ಒಳ್ಳೆಯ ಫಲಿತಾಂಶವನ್ನ ಕೊಡುವುದರರ್ಥ ನೀವು ಮನಸ್ಸು ಮಾಡಬೇಕು. ಅಂತಹ ಬಾಣಗಳು ನೀವಾಗಬೇಕು. ಆದ್ರಿಂದ ಪರೀಕ್ಷೆಯನ್ನ ಅಳ್ತಾ ಹೆದರಿಕೆಯಿಂದ, ಭಯದಿಂದ, ಭಯ ಯಾರಿಗಾಗ್ತದೆ ಹೇಳಿ? ಯಾರು ಅಧ್ಯಯನ ಮಾಡದೆ, ಯಾರು ಅಭ್ಯಾಸ ಮಾಡದೆ, ಯಾರು ಜ್ಞಾನವನ್ನ ತುಂಬಿಕೊಳ್ಳದೆ ಇರ್ತಾರೋ ಅಂತವರಿಗೆ ಭಯ. ನಾನೆಲ್ಲ ಕಲ್ತಿದ್ದೇನೆ, ಯಾವ್ದಾದ್ರು ಕೊಡ್ಲಿ. ವಿಶ್ವೇಶ್ವರಯ್ಯನವರು ಅವರು ಇಂಜಿನಿಯರಿಂಗ್ ಮಾಡುವಾಗ 10 ಪ್ರಶ್ನೆಗಳನ್ನ ಕೊಟ್ಟು 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಬರಿ ಅಂತ ಕೊಟ್ಟಿದ್ರೆ, ವಿಶ್ವೇಶ್ವರಯ್ಯನವರು 10 ಪ್ರಶ್ನೆಗಳಿಗೂ ಉತ್ತರ ಬರೆದು ಯಾವ್ದಾದ್ರು 5 ಪ್ರಶ್ನೆಗಳಿಗೆ ನೀವು ಮೌಲ್ಯಮಾಪನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರಂತೆ. ಹಾಗಿದೆ ವಿಶ್ವೇಶ್ವರಯ್ಯನವರು ಹೇಳಿದ್ದಾರೆ. ಅವ್ರ ಬುದ್ಧಿವಂತಿಕೆ ಹೇಗಿತ್ತು, ಅಂತಹ ಬುದ್ಧಿವಂತಿಕೆ ನಿಮ್ಮದಾಗಬೇಕು. ಬಸವಣ್ಣವರು ಒಂದು ಮಾತು ಹೇಳ್ತಾರೆ,
ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಹುದಯ್ಯ. ನೀನೊಲಿದರೆ ಪಡಿ ಪದಾರ್ಥಗಳು ಇದಿರಲಿರ್ಪವು ಕೂಡಲ ಸಂಗಮ ದೇವ, ನೀನೊಲಿದರೆ. ಅಂದು ಬಸವಣ್ಣ ಕೂಡಲ ಸಂಗಮ ದೇವನನ್ನ ಕೇಳಿದ. ಇವತ್ತು ನಾವೆಲ್ಲರೂ ಕೂಡಲ ಸಂಗಮ ಸ್ವರೂಪದಲ್ಲಿರುವ ನಿಮ್ಮನ್ನ ಕೇಳ್ತೇವೆ ನಾವು. ನೀವೊಲಿದರೆ ಜಿಲ್ಲೆಯ ತಾಲೂಕಿನ ಫಲಿತಾಂಶ ಉತ್ತಮಗೊಳ್ಳುವುದಯ್ಯ. ನೀವು ಒಲಿದರೆ ಶಾಲೆಯ ಫಲಿತಾಂಶ ಪ್ರಗತಿ ಉತ್ತಮಗೊಳ್ಳುವುದಯ್ಯ. ನೀವು ಒಲಿದರೆ ನಿಮ್ಮ ತಂದೆ ತಾಯಿಗಳು ಆನಂದದಿ ಬಾಳ್ವರಯ್ಯ. ನೀವು ಒಲಿದರೆ ಗುರು ಬಳಗ ನೆಮ್ಮದಿಯ ಬದುಕ ನಡೆಸುವುದಯ್ಯ. ಹೇ ವಿದ್ಯಾರ್ಥಿಗಳಿರ, ನೀವು ಒಲಿದರೆ, ನೀವು ಒಲಿಬೇಕು, ನೀವು ಮನಸ್ಸು ಮಾಡಬೇಕು. ಇವತ್ತೇ ಮನೆಗೆ ಹೋದ ತಕ್ಷಣದಿಂದಲೇ ಶುರುವಾಗಬೇಕು ನಿಮ್ಮ ಅಭ್ಯಾಸ. ಇನ್ನು 50 ದಿನದಲ್ಲಿ ಹೇಗಾದ್ರೂ ಮಾಡಿ ನಾನು ಓದ್ತೇನೆ, ಅಭ್ಯಾಸ ಮಾಡ್ತೇನೆ, ತೇರ್ಗಡೆ ಹೊಂದುತ್ತೇನೆ, ಉನ್ನತ ಮಟ್ಟದಲ್ಲಿ ತೇರ್ಗಡೆ ಹೊಂದುತ್ತೇನೆ ಅನ್ನುವಂತಹ ಆ ದಿವ್ಯ ಒಂದು ಪ್ರತಿಜ್ಞೆ ಏನಿದೆ ಅದನ್ನ ಈವಾಗಲೇ ಮಾಡಿ ಆ ದಿಸೆಯಲ್ಲಿ ಮುಂದುವರಿಯಿರಿ. ನಿಮ್ಮೆಲ್ಲರಿಗೂ ಒಳ್ಳೆ ಭವಿಷ್ಯ ಸಿಗಲಿ. ನಿಮ್ಮ ತಂದೆ ತಾಯಿಗಳು ನಿಮ್ಮಿಂದ ಆನಂದವನ್ನ ಪಡ್ಕೊಳ್ಳುವಂತಾಗಲಿ. ಮತ್ತೆ ನಿಮ್ಮ ಗುರುಗಳು ಇಂತಹ ಶಿಷ್ಯನನ್ನ ಪಡ್ಕೊಂಡೇ ಅಂತ ಹೇಳಿ ಹೆಮ್ಮೆ ಪಡುವಂತಾಗಲಿ ಅಂತ ಹೇಳ್ತಾ, ಗುಂಡಪ್ಪನವರು ಒಂದು ಪದ್ಯ ಹೇಳ್ತಾ, ಡಿ ವಿ ಗುಂಡಪ್ಪನವ್ರದ್ದು ಒಂದು ಪದ್ಯ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಮಕ್ಕಳೇ, ನಾನು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ? ನಿಮ್ಮ ಮನಸ್ಸಿಗೆ ನಾಟಿದೆಯಾ? ನಾನು ಹೇಳಿದಂತೆ ನೀವು ನಾಳೆಯಿಂದ ನಡ್ಕೊಳ್ತೀರಾ ಅಂತ ಭರವಸೆಯನ್ನ ಕೊಡ್ತೀರಾ? ಕೊಡಿ, ಭರವಸೆಯನ್ನ ನೋಡ್ತೇನೆ. ವೆರಿ ಗುಡ್, ಬಹಳ ಖುಷಿ ಆಯ್ತು. ಧನ್ಯವಾದಗಳು ಮಕ್ಕಳ.